ಹನುಮಂತನು ತನ್ನ ಹೃದಯ ಮತ್ತು ಆತ್ಮವನ್ನು ಅವರ ಸೇವೆಗೆ ಸಮರ್ಪಿಸಿದನು. ಶ್ರೀರಾಮ ಮತ್ತು ಲಕ್ಷ್ಮಣರೊಂದಿಗೆ ಹನುಮಂತನು ಅರಣ್ಯಗಳು ಮತ್ತು ಅನೇಕ ರಾಜ್ಯಗಳ ಮೂಲಕ ಪ್ರಯಾಣಿಸಿ ಭಯಾನಕ ರಾಕ್ಷಸರ ವಿರುದ್ಧ ಹೋರಾಡಿದನು. ಮಹಾಯುದ್ಧದ ಸಮಯದಲ್ಲಿ ಹನುಮಂತನು ಅಪಾರ ಶೌರ್ಯವನ್ನು ಪ್ರದರ್ಶಿಸಿದನು. ಅವನು ಸಾಗರವನ್ನು ದಾಟಿ ಬಲಿಷ್ಠ ಶತ್ರುಗಳನ್ನು ಸೋಲಿಸಿ ತನ್ನ ಶಕ್ತಿ ಮತ್ತು ಭಕ್ತಿಯಿಂದ ಶ್ರೀರಾಮನ ಸೇನೆಯನ್ನು ರಕ್ಷಿಸಿದನು. ಧೈರ್ಯ, ನಂಬಿಕೆ ಮತ್ತು ಏಕತೆಯಿಂದ ರಾಮ, ಲಕ್ಷ್ಮಣ ಮತ್ತು ಹನುಮಂತರು ರಾಕ್ಷಸರನ್ನು ಸೋಲಿಸಿ ಲೋಕದಲ್ಲಿ ಮತ್ತೆ ಶಾಂತಿಯನ್ನು ಸ್ಥಾಪಿಸಿದರು. ವಿಜಯದ ನಂತರ ಶ್ರೀರಾಮ, ಲಕ್ಷ್ಮಣ ಮತ್ತು ಹನುಮಂತರು ಅಯೋಧ್ಯೆಗೆ ಮರಳಿದರು. ಅಲ್ಲಿ ಜನರು ಅಪಾರ ಸಂತೋಷ ಮತ್ತು ಭಕ್ತಿಯಿಂದ ಅವರನ್ನು ಸ್ವಾಗತಿಸಿದರು. ಆದರೆ ವಿನಯಶೀಲ ಮತ್ತು ನಿಷ್ಠಾವಂತನಾದ ಹನುಮಂತನು ನಂತರ ತಾಕಸ್ಯದ ಅರಣ್ಯಗಳು ಮತ್ತು ಪರ್ವತಗಳಿಗೆ ಮರಳಿ ಜೀವನಪೂರ್ತಿ ಶ್ರೀರಾಮನ ನಾಮಸ್ಮರಣೆಯಲ್ಲಿ ತೊಡಗಿದನು.